ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಬದನೆಕಾಯಿ ಪ್ಲಾಟ್ನಲ್ಲಿ ಇದ್ದೀವಿ. ತಾವು ನೋಡ್ಬೋದು, ತುಂಬಾ ಚೆನ್ನಾಗಿ ಪ್ಲಾಟ್ ಡೆವಲಪ್ ಆಗಿದೆ. ಈ ಪ್ಲಾಟ್ಗೆ 4 ವಾರ ಕಂಪ್ಲೀಟ್ ಆಗಿದೆ. 4ನೇ ವಾರದಲ್ಲಿ ನಾವು ಈ ಪ್ಲಾಟ್ಗೆ ಡ್ರಿಪ್ ಮುಖಾಂತರ 13-40-13 ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ 3 kg ಹಾಗೂ ಮ್ಯಾಗ್ನೀಷಿಯಂ ಸಲ್ಫೇಟ್ 1 kg ಹಾಗೂ ಮೈಕ್ರೋನ್ಯೂಟ್ರಿಯೆಂಟ್ 500 ಗ್ರಾಮ್ ಈ ತರಹ ನಾವು ಈ ಪ್ಲಾಟ್ಗೆ 4ನೇ ವಾರದಂದು ಡ್ರಿಪ್ ಮುಖಾಂತರ ಡೋಸನ್ನು ಕೊಟ್ಟಿದ್ದೀವಿ. ತಾವು ನೋಡ್ಬೋದು, ತುಂಬಾ ಚೆನ್ನಾಗಿ ಪ್ಲಾಟ್ ಬಂದಿದೆ. ಕಂಪೇರ್ ಟು 3ನೇ ವಾರ, ಈ ವಾರದಲ್ಲಿ ತುಂಬಾ ಚೆನ್ನಾಗಿ ತುಂಬಾ ಸ್ಪೀಡಾಗಿ ಗ್ರೋತ್ ಆಗಿದೆ. ತಾವು ನೋಡ್ಬೋದು, ಈ ತರಹ ಪ್ಲಾಟ್ ಬಂದಿದೆ. ಈ ತರಹ ಪ್ಲಾಟ್ ಬಂದಿದೆ. ತಾವು ನೋಡ್ಬೋದು, ಕಂಪೇರ್ ಟು 3ನೇ ವಾರ 4ನೇ ವಾರದಂದು ತುಂಬಾ ಚೆನ್ನಾಗಿ ಗ್ರೋತ್ ಆಗಿದೆ. ಇಲ್ಲಿ ನೋಡಿ, ಈ ತರಹ ಗ್ರೋತ್ ಆಗಿದೆ. ಕವಲುಗಳು ಬಂದಿದ್ದಾವೆ. ಇಲ್ಲಿ ನೋಡ್ಬೋದು ತಾವು, ಈ ತರಹ ಕವಲುಗಳು ಹಾಗೂ ಗ್ರೋತು ತುಂಬಾ ಚೆನ್ನಾಗಾಗಿದೆ. ಇಲ್ಲಿ ನೋಡ್ಬೋದು, ಪ್ಲ್ಯಾಂಟಿನ ಹೈಟು ಕೂಡ ಚೆನ್ನಾಗಿ ಬಂದಿದೆ ಹಾಗೂ ಎಲೆಗಳ ಸಂಖ್ಯೆಯು ಅಧಿಕವಾಗಿದೆ ಹಾಗೂ ಕವಲುಗಳ ಸಂಖ್ಯೆಯು ಅಧಿಕವಾಗಿದೆ. ಇಲ್ಲಿ ನೋಡ್ಬೋದು, ಈ ತರಹ ಬಂದಿದೆ. ಹಾಗೂ ಈ ಪ್ಲಾಟ್ಗೆ 4ನೇ ವಾರದಂದು ನಾವು ಸ್ಪ್ರೇಯನ್ನು ತಗೊಂತೀವಿ. 4ನೇ ವಾರದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕೀಟಬಾಧೆಯೂ ಉಂಟಾಗಿತ್ತು. ಅದರ ಸಲುವಾಗಿ ನಾವು ಈ ಪ್ಲಾಟ್ಗೆ ಇಮಾಮೆಕ್ಟಿನ್ ಬೆಂಜೋಯೇಟ್ 5% ಅನ್ನುವ ಕೀಟನಾಶಕವನ್ನು ಯೂಸ್ ಮಾಡಿದ್ದೀವಿ. ಹಾಗೂ ಅದರ ಜೊತೆಗೆ ನಾವು ಈ ಪ್ಲಾಟ್ಗೆ 50% ಇರುವ ಅಮಿನೋ ಆ್ಯಸಿಡ್ಸನ್ನು ಯೂಸ್ ಮಾಡಿದ್ದೀವಿ. 50% ಅಮಿನೋ ಆಸಿಡ್ ಇರುವ ಒಂದು ಟಾನಿಕನ್ನು ನಾವು ಯೂಸ್ ಮಾಡಿದ್ದೀವಿ. ಆ ಟಾನಿಕ್ದ ಪ್ರಭಾವದಿಂದಲೇ ಈ ತರಹ ಪ್ಲಾಟು ಬಂದಿದೆ. ತಾವು ಲಾಸ್ಟ್ ವೀಕಲ್ಲಿ ಕಂಪೇರ್ ಮಾಡಿ ನೋಡ್ಬೋದು. ಈ ತರಹ ನಾವು 4ನೇ ವಾರದಲ್ಲಿ ನಿಯೋಜನೆಯನ್ನು ಮಾಡಿದ್ದೀವಿ. ಈ ತರಹ ನಾವು ಈ ಪ್ಲಾಟ್ಗೆ 4ನೇ ಡ್ರೆಂಚಿಂಗ್ ಅಂದರೆ 4ನೇ ಡ್ರಿಪ್ ಸೆಟ್ಟು ಹಾಗೂ 3ನೇ ಸ್ಪ್ರೇಯನ್ನು ಮಾಡಿದ್ದೀವಿ. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.